ಉಪಸ್ಥಿತಿ ಐತಿ ಅನ್ನೋ ಹಾಗೆ ಭಾವನೆಗಳು ಬರೋದಕ್ಕೆ ಪ್ರಾರಂಭ ಆಗ್ತವೆ. ಅಷ್ಟು ಶ್ರೇಷ್ಠವಾಗಿ ಪದ್ಧತಿ ಪ್ರಕಾರ, ನಿಯಮದ ಪ್ರಕಾರ ತಾವು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರೆ, ಈ ನಿರ್ಮಾಣ ಮಾಡೋದ್ರೊಳಗೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲರಿಗೆ ನನ್ನ ವಿಶೇಷವಾದ ಅಭಿನಂದನೆಗಳು. ಹಾಗೂ ಕೆಲಸ ಮಾಡಿ ಮುಗಿಸ್ತಿರ್ತಾರೆ, ಆದರೆ ಉತ್ತಮ ರೀತಿಯ ಗುಣಮಟ್ಟದ ಕೆಲಸ ಮಾಡೋದ್ರೊಳಗೆ ನೀವು ಯಶಸ್ವಿಯಾಗಿದ್ದೀರಿ. ಅದಕ್ಕಾಗಿ ನಿಮ್ಮೆಲ್ಲರಿಗೆ ಅಭಿನಂದಿಸಿ ತಾಯಿದರಿಗೆ ಸೇರಿದವ್ರಿಗೆ ಎಲ್ಲರಿಗೂ ನನ್ನ ವಂದನೆಗಳನ್ನು ಹೇಳ್ತಾ, ಹೆಣ್ಮಕ್ಳ ಸಂಖ್ಯೆ ದೊಡ್ಡ ಸಂಖ್ಯೆಯೊಳಗೆ ನೀವೆಲ್ಲ ಇಲ್ಲಿ ಸೇರಿದ್ದೀರಿ. ನೀವೇನೀಗ ಆರಾಮ್ ಖುಷಿ ಒಳಗೆ ಇರ್ತೀರಿ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಅನ್ನಭಾಗ್ಯ, ಯುವನಿಧಿ ಇವೆಲ್ಲ ಬಂದ ಮೇಲೆ ನೋಡ್ರಿ, ನೀವು ಹೆಂಗೆ ಹೆಣ್ಮಕ್ಳು ನಗ ಕಚ್ಚಿದ್ರಿ ಒಂದು ಹೇಳಿದ ಕೂಡಲೇ ಗಂಡು ಮಕ್ಕಳು ಸ್ವಲ್ಪ ಮಖಕ್ಕೆ ಹಿಡ್ಕೊತಾರೆ ಇವ್ರು. ಯಾಕಂದ್ರೆ ಎಲ್ಲ ನಿಮಗೂ ಬರ್ತಾವೆ, ನಿಮಗೆ ಬರ್ತಾವಲ್ಲ ಅಂತೇಳಿ ನೀವು ಹಂಗೆ ಮಾಡ್ತೀರಿ. ಅವ್ರಿಗೆ ಗೃಹಲಕ್ಷ್ಮಿ ರೊಕ್ಕ ಬಂದಿದ್ದು ಹೇಳಂಗಿಲ್ಲ ಸಹಿತ ಅಂತ. ಅಲ್ಲಿ ನಾವೊಂದು ವಿನಂತಿ ಮಾಡ್ತೀನಿ, ಇವೇನು ನಾವು 5 ಯೋಜನೆಗಳನ್ನ ಕೊಡ್ತೀವಿ, ಈ 5 ಯೋಜನೆಗಳು ನಮ್ಮ ಬದುಕಿನ ಗುಣಮಟ್ಟವನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕಾಗಿರೋದಕ್ಕೆ ಕೊಟ್ಟಿರುವಂಥದ್ದು. ನಾ ಪೇಪರ್ನಾಗ ಓದ್ತಿರ್ತೇನೆ, ಆ ಗೃಹಲಕ್ಷ್ಮಿ ರೊಕ್ಕ 5 ತಿಂಗಳದ್ದು ತೆಗೆದಿಟ್ಟು ಗುಡಿಗೆ ಕೊಟ್ಲು, ಗೋಪುರಕ್ಕೆ ಕೊಟ್ಲು, ತೇರಿಗೆ ಕೊಟ್ಟರು, ಸ್ವಾಮಿಗಳಿಗೆ ಅರ್ಪಣೆ ಮಾಡಿದ್ರು. ಅಲ್ಲ, ನೀವು ನಮ್ಮ ದೇವ್ರು, ನಾವು ನಿಮಗೆ ಅರ್ಪಣೆ ಮಾಡೀವಿ. ನಿಮ್ಗೆ ಅದು ನೀವು ಮತ್ತೆಲ್ಲರೂ ಓದ್ಕೊಡೋದಲ್ಲ, ನಿಮ್ಮ ಬದುಕನ್ನು ಸುಧಾರಣೆ ಮಾಡ್ಕೊಡ್ಬೇಕು. ನಿಮ್ಮ ಸೊಸೆಗೆ ಇಲ್ಲೊಂದು ಸಿರಿ ತಂದು ಕೊಡ್ರಿ, ನಿಮ್ಮ ಅಮ್ಮಗೆ ಇಲ್ಲೊಂದು ಚೊಣ್ಣ ತಂದು ಕೊಡ್ರಿ, ಅವ್ನಿಗೆ ಚಲೋ ಚಾಕ್ಲೇಟ್ ಕೊಡಿಸ್ರಿ. ಅದನ್ನ ಬಿಟ್ಟು ಅಲ್ಲಿಲ್ಲೇ ದಾನಗಿನ ಮಾಡಕ್ಕೆ ಹೋಗ್ಬೇಡ್ರಿ. ನಿಮಗೆ ಒಂದು ತಿಂಗಳಿಗೆ 5,000 ರೂಪಾಯಿ ಅಂದರೆ ಒಂದು ವರ್ಷಕ್ಕೆ 60,000 ರೂಪಾಯಿ ಬರೋದ್ರ ಮೂಲಕ ಬಡತನವನ್ನು ಬೇರು ಸಹಿತ ಕಿತ್ತೋಗಿದೆ. ನಮ್ಮ ಗೆಳೆಯ ರಾಠೋಡ್ ಹೂವಂತಾರೋ ಗೊತ್ತಿಲ್ಲ ನನಗೆ, ಆದರೆ ಇದು ವಾಸ್ತವಿಕ ಸತ್ಯ. ಈ ವಾಸ್ತವಿಕ ಸತ್ಯ. ಅದರಲ್ಲೂ ನೀವು ಲಂಬಾಣಿ ತಾಂಡದವರು ಶ್ರಮಜೀವಿಗಳು, ಬೆವರು ಸುರಿಸಿ ದುಡಿತೀರಿ, ರಕ್ತ ಸುತ್ತಕೊಂಡು ದುಡಿತೀರಿ. ಬದುಕು ಎಷ್ಟೇ ಕಷ್ಟ ಆಗಲಿ ನಿಮಗೆ, ನಾವು ಈ ಅಂಗಿ ಹಾಕ್ಕೊಂಡು, ಬಿಳೆ ಅಂಗಿ ಹಾಕ್ಕೊಂಡು, ತೆಳ್ಳನ ಅಂಗಿ ಹಾಕ್ಕೊಂಡು, ಮತ್ತು ಈ ಬಿಸಿಲಿಗೆ ಗುಂಡಿ ಬಿಚ್ಕೊಂಡು ಅಡ್ಡಾಡ್ತಿರ್ತೀವಿ ನಾವು. ನೀವು ನೋಡ್ರಿ, ನಿಮ್ಮ ಆ ಸಂಸ್ಕೃತಿ ಉಳಿಸ್ಬೇಕು ಅಂಥೇಳಿ, ನಿಮ್ಮತನ ಉಳಿಸ್ಬೇಕು ಅಂಥೇಳಿ ಈ ಬಿಸಿಲಾಗ ಈ ನಿಮ್ಮ ಬಟ್ಟೆ, ಲಮಾಣಿ ಬಟ್ಟೆ ಹಾಕ್ಕೊಂಡು ನೀವು ಕೂಡ್ತೀರಂದ್ರೆ ಇದ ನೀವು ನಿಮ್ಮ ಸಂಸ್ಕೃತಿಗೆ ಕೊಡ್ತಕ್ಕಂಥ ಕೊಡುಗೆ. ಅದಕ್ಕಾಗಿ ಅಭಿನಂದಿಸ್ತೀನಿ. ನಿಮ್ಮ ಬದುಕನ್ನು ಇನ್ನೂ ಹೆಚ್ಚು ಸಂತೋಷಮಯವಾಗಿ ಸುಖಕರ ಆಗುವಂತೆ ಮಾಡಿಕೊಡ್ರಿ. ದೇವಿ ಅಂಬಾ ಭವಾನಿ ಆ ರೀತಿ ಸಂಪೂರ್ಣ ಆಶೀರ್ವಾದ ನಿಮಗೆ ಕೊಡಲಿ ಅಂತೇಳಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರ ಕೈ ಹಿಡಿದು ನನ್ನ ಮಾತಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.